ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ಹೊದಿಕೆಯೊಳಗಿನ ಅನುರಾಗದ ಹಬ್ಬ. ಆ ರಾತ್ರಿಯ ಮೊದಲ ಮಿಲನ ಅವರಿಬ್ಬರ ಜೀವನದ ಹಾದಿಯನ್ನೇ ಬದಲಿಸಿತು. ಬೆಳಗಿನ ಸೂರ್ಯ ಕಿರಣಗಳು ಕಿಟಕಿಯ ಸಂದಿನಿಂದ ನುಗ್ಗಿ ನಯನಾಳ ಮುಖದ ಮೇಲೆ ಬಿದ್ದಾಗ ಅವಳು ಪ್ರೀತಂನ ಬಲಿಷ್ಠ ತೋಳುಗಳ ನಡುವೆ ಬಂದಿಯಾಗಿದ್ದಳು. ವರ್ಷಗಳ ಒಂಟಿತನ ಕರಗಿ ಹೋಗಿ ಅವಳ ಮುಖದಲ್ಲಿ ಹೊಸ ಕಳೆ ಬಂದಿತ್ತು. ಪ್ರೀತಂ ಎಚ್ಚರಗೊಂಡು ಅವಳ ಹಣೆಗೊಂದು ಮುತ್ತಿಟ್ಟು, ನಯನ, ನೀನು ಇಷ್ಟು ದಿನ ಈ ಸುಖದಿಂದ ವಂಚಿತಳಾಗಿದ್ದೆ ಅಲ್ವಾ ಎಂದು ಮೆಲ್ಲಗೆ ಕೇಳಿದನು. ನಯನ ನಾಚಿಕೆಯಿಂದ ಅವನ ಎದೆಯಲ್ಲಿ ಮುಖ ಮುಚ್ಚಿಕೊಂಡಳು. ತೋಟದ ಕೆಲಸ ಮತ್ತು ತೀವ್ರಗೊಂಡ ಸೆಳೆತ. ಅಂದು 5ನೇ ದಿನ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇಬ್ಬರಿಗೂ ಸಂಪೂರ್ಣ ಸ್ವಾತಂತ್ರ್ಯವಿತ್ತು. ಹೊಲದಲ್ಲಿ ತೆಂಗಿನ ಮರಗಳಿಗೆ ನೀರು ಹರಿಸುವಾಗಲೂ ಪ್ರೀತಂನ ಕಣ್ಣುಗಳು ನಯನಾಳನ್ನೇ ಹಿಂಬಾಲಿಸುತ್ತಿದ್ದವು. ಅವಳು ಮೈಬಗ್ಗಿಸಿ ಕೆಲಸ ಮಾಡುತ್ತಿದ್ದಾಗ ಅವಳ ಸೀರೆಯ ಅಂಚು ಸರಿಯುವ ರೀತಿ ಪ್ರೀತಂನ ಎದೆಯಲ್ಲಿ ಕಿಚ್ಚು ಹಚ್ಚುತ್ತಿತ್ತು. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕೆಲಸ ಮುಗಿಸಿ ತೋಟದ ಸಣ್ಣ ಗುಡಿಸಲಿನ ನೆರಳಿನಲ್ಲಿ ವಿಶ್ರಮಿಸಲು ಕುಳಿತರು. ನಯನ ತಂದಿದ್ದ ಬುತ್ತಿ ಬಿಚ್ಚಿ ಅವನಿಗೆ ತುತ್ತು ನೀಡುತ್ತಿದ್ದಾಗ ಪ್ರೀತಂ ಅವಳ ಕೈಯನ್ನೇ ಹಿಡಿದು ಮುತ್ತಿಟ್ಟನು. ನಯನ, ಈ 10 ದಿನಗಳು ಮುಗಿಯಲೇಬಾರದು ಎನಿಸುತ್ತಿದೆ ಎಂದನು. ನಯನ ಅವನ ಕಣ್ಣುಗಳನ್ನು ನೋಡುತ್ತಾ, ನನಗೂ ಹಾಗೆಯೇ ಅನ್ನಿಸುತ್ತಿದೆ ಪ್ರೀತಂ, ಆದರೆ ಈ ಸಮಾಜಕ್ಕೆ ಹೆದರಿ ನಾವು ದೂರವಾಗಬೇಕಲ್ಲ ಎಂದು ಬೇಸರದಿಂದ ನುಡಿದಳು. ಪ್ರೀತಂ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ಯಾರೇ ಬಂದರೂ ನಾನು ನಿನ್ನನ್ನು ಬಿಡುವುದಿಲ್ಲ, ನೀನು ನನ್ನವಳು ಎಂದು ಭರವಸೆ ನೀಡಿದನು. ಪ್ರೀತಂ ನಯನಾಳನ್ನು ತನ್ನ ಮೇಲೆ ಮಲಗಿಸಿಕೊಂಡು ಅವಳ ಬೆನ್ನನ್ನು ಸವರುತ್ತಾ ಅವಳ ಕಣ್ಣಲ್ಲಿ ಕಣ್ಣು ಹಾಕಿ ಪ್ರೀತಿಯಿಂದ ಮುತ್ತಿಟ್ಟನು. ಆ ಗುಡಿಸಲಿನ ಏಕಾಂತದಲ್ಲಿ ಮತ್ತೊಮ್ಮೆ ಅವರ ಪ್ರೀತಿಯ ತೀವ್ರತೆ ಹೆಚ್ಚಾಯಿತು. ನಯನ ತನ್ನ ಮೈಮರೆತು ಪ್ರೀತಂನ ಸುಖದಲ್ಲಿ ತೇಲಿದಳು. ಒಂದು ಕ್ಷಣ ನೀರು ಕಟ್ಟಿದಾಗ ನಯನಾಳನ್ನು ತೋಟದ ಗುಡಿಸಲಿನಿಂದ ಮನೆಗೆ ಕರೆದುಕೊಂಡು ಹೋದನು. ರಾತ್ರಿಯಾಗುತ್ತಿದ್ದಂತೆ ಇಬ್ಬರಲ್ಲೂ ಒಂದು ರೀತಿಯ ಕಾತುರ ಮನೆ ಮಾಡುತ್ತಿತ್ತು. ದಿನವಿಡೀ ದುಡಿದು ಸುಸ್ತಾಗಿದ್ದರೂ ಪರಸ್ಪರ ಸಾಮೀಪ್ಯ ಅವರಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತಿತ್ತು. ಅಂದು ರಾತ್ರಿ ನಯನ ಕೆಂಪು ಬಣ್ಣದ ಸೀರೆಯಲ್ಲಿ ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಪ್ರೀತಂ ಅವಳಿಗಾಗಿ ವಿಶೇಷವಾಗಿ ಮಲ್ಲಿಗೆ ಹೂವನ್ನು ತಂದಿದ್ದನು. ಸ್ನಾನದ ಮನೆಯಲ್ಲಿ ಮತ್ತೆ ಅದೇ ಬೆಚ್ಚಗಿನ ವಾತಾವರಣ. ಅಂದು ಪ್ರೀತಂ ಅವಳನ್ನು ಕೇವಲ ಸ್ನಾನ ಮಾಡಿಸಲಿಲ್ಲ, ಅವಳ ಪ್ರತಿಯೊಂದು ಇಂಚು ದೇಹವನ್ನು ತನ್ನ ಪ್ರೀತಿಯಿಂದ ಆರಾಧಿಸಿದನು. ಬಿಸಿ ನೀರಿನ ಹನಿಗಳು ಅವರ ಮೈಮೇಲೆ ಬೀಳುತ್ತಿದ್ದಂತೆ ಹೊರಗಿನ ಪ್ರಪಂಚದ ಅರಿವೇ ಅವರಿಗಿರಲಿಲ್ಲ. ಪ್ರೀತಂ ಅವಳ ಮೃದುವಾದ ಕೆನ್ನೆಗಳನ್ನು ಸವರುತ್ತಾ ಅವಳ ಕಿವಿಯ ಹತ್ತಿರ, ನೀನು ಎಷ್ಟು ಸುಂದರವಾಗಿದ್ದೀಯಾ ಗೊತ್ತಾ ನಯನ ಎಂದು ಪಿಸುಗುಟ್ಟಿದಾಗ ಅವಳು ರೋಮಾಂಚನಗೊಂಡಳು. ಹಾಸಿಗೆಯ ಮೇಲಿನ ಹಬ್ಬ. ಮಲಗುವ ಕೋಣೆಯಲ್ಲಿ ಹಣತೆಯ ಬೆಳಕು ಮಂದವಾಗಿ ಉರಿಯುತ್ತಿತ್ತು. ಆ ಹಣತೆಯ ಬೆಳಕಿನಲ್ಲಿ ನಯನಾಳ ಮೈ ಕಂಗೊಳಿಸುತ್ತಿತ್ತು. ಅದನ್ನು ನೋಡಿದ ಪ್ರೀತಂನ ಉಸಿರು ಜೋರಾಯಿತು. ನಯನಾಳ ಮನಸ್ಸಿನಲ್ಲಿದ್ದ ಎಲ್ಲ ಆಸೆಗಳು ಜಾಗೃತಗೊಂಡಿದ್ದವು. ಪ್ರೀತಂ ಅವಳ ಪ್ರತಿಯೊಂದು ಸ್ಪರ್ಶಕ್ಕೂ ಹಂಬಲಿಸುತ್ತಿದ್ದನು. ಅವಳು ಅವನ ಬೆನ್ನಿನ ಮೇಲೆ ಕೈಯಾಡಿಸುತ್ತಾ ಅವನ ಸ್ನಾಯುಗಳ ಶಕ್ತಿಯನ್ನು ಅನುಭವಿಸುತ್ತಿದ್ದಳು. ಆ ರಾತ್ರಿ ಅವರ ಪ್ರೀತಿ ಕೇವಲ ದೈಹಿಕವಾಗಿರಲಿಲ್ಲ, ಅದು 2 ಆತ್ಮಗಳ ಮಿಲನವಾಗಿತ್ತು. ನಯನ ತನ್ನ ಗಂಡ ತೀರಿಹೋದ ನಂತರ ಅನುಭವಿಸಿದ ನೋವು, ಹಸಿವು ಮತ್ತು ಹತಾಶೆ ಎಲ್ಲವೂ ಪ್ರೀತಂನ ಪ್ರೀತಿಯಲ್ಲಿ ಕರಗಿ ಹೋದವು. ಅವಳು ಹಿಂದೆಂದೂ ಅನುಭವಿಸದ ಸುಖವನ್ನು ಪ್ರೀತಂ ನೀಡುತ್ತಿದ್ದನು. ಅವನ ಪ್ರತಿ ಚಲನೆಯಲ್ಲೂ ಅವಳಿಗೆ ಒಂದು ಹೊಸ ಪ್ರಪಂಚವೇ ಕಂಡಂತಾಗುತ್ತಿತ್ತು. ಶಾಶ್ವತ ಅನುಬಂಧ. 10 ದಿನಗಳ ಪ್ರವಾಸ ಮುಗಿಸಿ ಪೋಷಕರು ಬರುವ ಹೊತ್ತಿಗೆ ಪ್ರೀತಂ ಮತ್ತು ನಯನ ಅವರ ಸಂಬಂಧ ಗಟ್ಟಿಯಾಗಿತ್ತು. ಹೊರನೋಟಕ್ಕೆ ಅವರು ಮೊದಲಿನಂತೆಯೇ ಇದ್ದರೂ ಒಳಗೊಳಗೆ ಒಬ್ಬರಿಗೊಬ್ಬರು ಉಸಿರಾಗಿದ್ದರು. ತಂದೆ ತಾಯಿ ಬಂದ ಮೇಲೂ ಪ್ರೀತಂ ಸದ್ದಿಲ್ಲದೆ ಅವಳ ಮನೆಗೆ ಹೋಗಿ ಅವಳನ್ನು ಅಪ್ಪಿಕೊಳ್ಳುತ್ತಿದ್ದನು. ನಯನ ಈಗ ಮೊದಲಿನಂತೆ ಒಂಟಿಯಲ್ಲ, ಅವಳ ಬಾಳಿನಲ್ಲಿ ಪ್ರೀತಂ ಎಂಬ ಬೆಳಕಿದ್ದಾನೆ. ಹಳ್ಳಿಯ ಜನರಿಗೆ ತಿಳಿಯದಂತೆ, ಕಾಮನಬಿಲ್ಲು ಮೂಡಿದಂತೆ ಇವರ ಪ್ರೇಮ ಕತೆ ಗುಪ್ತವಾಗಿ ಆದರೆ ಅಷ್ಟೇ ತೀವ್ರವಾಗಿ ಮುಂದುವರಿಯಿತು. ಪ್ರತಿ ರಾತ್ರಿಯೂ ನಯನ ತನ್ನ ಪ್ರೀತಿಯ ಪ್ರೀತಂಗಾಗಿ ಕಾಯುತ್ತಿದ್ದಳು ಮತ್ತು ಪ್ರತಿ ರಾತ್ರಿಯೂ ಪ್ರೀತಂ ಅವಳ ಆಸೆಗಳನ್ನು ಪೂರೈಸಿ ಅವಳನ್ನು ರಾಣಿಯಂತೆ ನೋಡಿಕೊಳ್ಳುತ್ತಿದ್ದನು. ಫ್ರೆಂಡ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಹಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.